ನೋಡಿ, ಅವತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಸಾಕಷ್ಟು ಅಹವಾಲುಗಳನ್ನು ತೊಗೊಂಡೋದಾಗ ಅವರೇ ಸ್ವತಃ ನಿರ್ಧಾರ ಮಾಡಿ ಅಹಿಂದ ವರ್ಗದ ಯಾವುದೇ ಕೆಲಸ ಇದ್ದರೂ ಕೂಡ ಅವ್ರು ನೇರವಾಗಿ ಕೆಲಸ ಮಾಡಿಕೊಡ್ತಾಯಿದ್ರು, ಮಾಡಿಕೊಟ್ರು ಕೂಡ. ಸಾಮಾಜಿಕ ನ್ಯಾಯ ಅಂತೇಳಿ ಬೋವಿ ಸಮಾಜದಲ್ಲಿ ತಂಗಡಿಗೆ ಆಗಿರ್ಬೋದು, ST ಸಮಾಜದಲ್ಲಿ 3 ಮಂತ್ರಿ ಸ್ಥಾನ ಆಗಿರ್ಬೋದು, SCಯಲ್ಲಿ ಎಡಪಂಥಿ ಬಲಪಂಥಿಗೆ ಸಾಕಷ್ಟು ಮಂತ್ರಿ ಸ್ಥಾನ ಕೊಟ್ಟಿದ್ರು. ಆದರೆ ನೀವು ಹೇಳ್ದಂಗೆ ನಾವು ಹೆಚ್ಚು ಅಪೇಕ್ಷೆ ಪಟ್ಟಾಗ ನಾನೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನೀವೆಲ್ಲರ ಕೆಲಸ ನಾನೇ ಮಾಡ್ತೀನಿ, ಯಾವುದೇ ಮಂತ್ರಿ ಮಾಡಿದರೆ ಅವ್ರಿಗೆ ನೀವು ಲೆಟ್ರ್ ಕೊಟ್ಟರು ಕೂಡ ಅವ್ರು ನನಗೆ ತಂದು ಕೊಡ್ತಾರೆ, ನೇರವಾಗಿ ನನಗೆ ನೀವು ಲೆಟ್ರ್ ಕೊಡುವಾಗ ನಾ ಕೆಲಸ ಮಾಡುವಾಗ ಅಂಥದ್ದು ಪ್ರಶ್ನೆ ಬರೋದಿಲ್ಲ, ನಾನು ಮಾಡ್ತೀನಿ ಅಂತ ನಮ್ಗೆ ಹೇಳಿದಾಗ ಮತ್ತು ಸಾಕಷ್ಟು ನಮ್ಮ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಅಲ್ಲ, ನಾವು ಈಗ ನಿನ್ನೆ ದಿನ ನಮ್ಮ ಅಹಿಂದ ಚಳವಳಿ ಸಂಚಾಲಕರು ಮೂರ್ತಿಯವರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಟಿಕ್ಯುಲರ್ಲಿ KPCC ಅಧ್ಯಕ್ಷ ಸ್ಥಾನ ಕೊಡಬಾರ್ದು ಅಂಥೇಳಿ ಅವರು ಲೆಟರ್ನ ಕೊಟ್ಟಾರೆ. ಅದು ಯಾಕೆ ಗೊತ್ತಿಲ್ಲ, ನಾಳೆ ದಿನ 7ನೇ ತಾರೀಕಿಗೆ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ನಾವು ಹೆಚ್ಚೇನು ಮಾತಾಡ್ತಲ್ಲ, ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡ್ತಾ, ಅಧ್ಯಕ್ಷ ಸ್ಥಾನ ಮುಂದಿನ ಚುನಾವಣೆಗೆ ವಿಚಾರ ಬರ್ತದೆ. ಈ ಸದ್ಯ ಮಂತ್ರಿಮಂಡಲದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ನಾವೇನು ಓಟ್ ಹಾಕಿದ್ದೇವೆ ನಮ್ಮ ಹಕ್ಕಿನಿಂದ ಮಂತ್ರಿ ಸ್ಥಾನ ಹೆಚ್ಚಬೇಕಂತ ಕೇಳ್ತಾ ಇದ್ದೀವಿ. ಇಲ್ಲ, ಈಗ ನಾವು ನೋಡಿ, ನಾವು ಕಾಂಗ್ರೆಸ್ಸಿಗೆ ಪಕ್ಷಾತೀತ ಜಾತ್ಯತೀತವಾಗಿ ಓಟನ್ನು ಹಾಕೇವೆ. ಈಗ ನಾವು ಹಕ್ಕೊತ್ತಾಯ ಮಾಡಲೇಬೇಕು, ಮಂತ್ರಿ ಸ್ಥಾನ ಕೇಳಲೇಬೇಕು, ಕೇಳ್ತಾ ಇದ್ದೇವೆ. ಕೊಡದಿದ್ದರೆ ಈಗ ನಾನು 7ನೇ ತಾರೀಕಿಗೆ ಪರಾಗ್ ಹೋಟೆಲ್ ಬೆಂಗಳೂರಲ್ಲಿ ಸಭೆಯನ್ನು ಕರೆದೇವೆ. ಆ ಸಭೆಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಯಾವ್ಯಾವ ಲೀಡ್ರ್ಗಳಿಗೆ ಭೇಟಿ ಆಗಬೇಕು, ಈಗ ಲೋಪದೋಷಿಗಳು ಏನಾಯಿತು, ಸಿದ್ದರಾಮಯ್ಯ ಮುಖ್ಯ ಕುರ್ಚಿ ಸ್ಥಾನದಿಂದ ಇಳಿಸೋಕೆ ಏನೇನು ಹುನ್ನಾರಗಳು ನಡೆದು ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಅಲ್ಲಿ ಹುನ್ನಾರಗಳ ಬಗ್ಗೆ ಹೇಳಿದರೆ ಆ ಹುನ್ನಾರದಲ್ಲಿ ಒಂದು ಭಾಗ ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ ನೀವು ಅವ್ರ ಪರವಾಗಿ ಇದು ಮಾಡಕಟ್ತೀವಿ, ಸತೀಶ್ ಜಾರಕಿಹೊಳಿ KPCC ಅಂತೀವಿ. ಅಲ್ಲ, ಯಾಕಂದ್ರೆ ಅವ್ರಿಗೆ ಬೇಡ ಅಂತ ಅನ್ನೋದಕ್ಕೆ ನೀವು ಇದು ಮಾಡಿದ್ರಿ, ಹೌದಾ? ಆದರೆ ಇಲ್ಲಿ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ತಲುಪಿಸಿದವರೇ ಸತೀಶ್ ಜಾರಕಿಹೊಳಿ. ಅಂದರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ನಿರ್ಗಮನ ಆಗಲಿಕ್ಕೆ ಪ್ರಮುಖ ರೋಲ್ ಅವ್ರದ್ದೇ ಅದ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಅಂಥವ್ರ ಪರವಾಗಿ ಇಲ್ಲ, ನಾವು ಸತೀಶ್ ಜಾರಕಿಹೊಳಿ ಪರ ಎಲ್ಲಿ ಮಾತಾಡಿಲ್ಲ. ಪರಿಶಿಷ್ಟ ಪಂಗಡದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಪರಿಶಿಷ್ಟ ಪಂಗಡದವ್ರಿಗೆ ಕೊಡ್ರಿ, ನಾವು ಸತೀಶ್ ಜಾರಕಿಹೊಳಿ ಕೊಡಿ ಅಥವಾ ಪರಮೇಶ್ವರಿಗೆ ಕೊಡ್ರಿ, ನಾವು ಯಾರ್ದು ಹೆಸರು ಹೇಳ್ತಾ ಇಲ್ಲ. ಈಗ ಇಲ್ಲ, ಇದ್ರ ಬಗ್ಗೆ ನಮಗೂ ಸಾಕಷ್ಟು ಪೇಪರ್ಸ್ಗಳು ಕೂಡ ಬಂದು, ಕೆಲವೊಂದು ಸಹಿ ಮಾಡಿದ ಪತ್ರಗಳು ಬಂದು, ರಾಹುಲ್ ಗಾಂಧಿ ಕೊಟ್ಟ ಪತ್ರಗಳು ಬಂದು, ನಾವು ನೋಡಿನೇ ಅಹಿಂದ ಏನು ಮೂಮೆಂಟಲ್ಲಿ ಇದ್ದೇವೆ 4-5 ಸಂಘಟನೆಯವರು ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ಮಾಡಬೇಕು. ಇದು ಸತ್ಯಾಸತ್ಯತೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಮುಂದಿನ ಹೋರಾಟನೋ ಅಥವಾ ಮುಂದಿನ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗಿ ಭೇಟಿ ಆಗೋದು, ಅವತ್ತಿನ ಮುಖ್ಯಮಂತ್ರಿ ಆದವರಿಗೆ ಇದು ತನಿಖೆ ಮಾಡೋಕ್ಕೆ ಹೇಳೋದು, ಇವೆಲ್ಲ ವಿಚಾರ ಇಟ್ಕೊಂಡೆ ನಾವು 7ನೇ ತಾರೀಕು ಪರಾಗಲ್ಲಿ ಸಭೆಯನ್ನು ಕರೆದಿತ್ತು. ಏನು ಹೇಳಿ, ಸರಿಯಾದ ಸ್ಥಾನಮಾನ ಕೊಡದೆ ಹೋದ್ರೆ ಮುಂದಿನ ನಿಲುವು 7ನೇ ತಾರೀಕಿಗೆ ನಾವು ಸಭೆಯಲ್ಲಿ ನಿರ್ಧಾರ ತಗೊಳ್ತೇವೆ. ನೋಡಿ, ಅವರು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರು ರೆಡಿ ಮಾಡಿದಾಗ, ಕಾಂತರಾಜ್ ರೆಡಿ ಮಾಡಿದಾಗ ಅವರು ಜಾರಿಗೆ ತರಲಿಲ್ಲ. ಸಾಕಷ್ಟು ಒಕ್ಕಲಿಗರ ಮಠಾಧೀಶರ ಕಡೆಯಿಂದನೇ ಒತ್ತಾಯ ಮಾಡಿ ಆ ಹಿಂದುಳಿದ ಆಯೋಗದ ವರದಿಯನ್ನು ಶಿಫಾರಸು ಮಾಡಬಾರ್ದಂತೆ ಒತ್ತಾಯ ಮಾಡಿದವರು. ಅವರು ಮುಖ್ಯಮಂತ್ರಿ ಆದಮೇಲೆ ಹಿಂದುಳಿದ ವರ್ಗದ ಪರ ಇರ್ತಾರಂತ ನಾವು ಯಾವ ವಿಶ್ವಾಸದಲ್ಲಿ ನಾವು ಒಪ್ಕೋಬೇಕು? ಅಹಿಂದ ನಾಯಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ಈಗ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಅವ್ರ ಮಗನಿಗೆ ಏನಾದ್ರು DCM ಪೋಸ್ಟು? ಇಲ್ಲ, ಕುಟುಂಬ ರಾಜಕಾರಣ ನಾವು ಅವ್ರ ಮಗನಿಗೆ ಡೆಪ್ಟಿ CM ಅಂತ ಕೊಡ್ತಾ ಇಲ್ಲ. ಕುರುಬ ಸಮಾಜದಲ್ಲಿ ಕೊಡೋದಾದರೆ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಬಸವರಾಜ ಶಿವಣ್ಣವರಿದ್ದಾರೆ. ಈ ಭಾಗದಾಗ ಉತ್ತರ ಕರ್ನಾಟಕದಾಗಿದ್ದಾರೆ, ಅವ್ರಿಗೆ ಕೊಡಲಿ. ನೀವು ಮೈಸೂರು ಪ್ರಾಂತದಾಗ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರೆ ಮತ್ತೆ ನಿಮ್ಮ ಮಗನ ಕೊಟ್ಟರೆ, ನೀವು ಅವರು ದೇವೇಗೌಡ ಕುಟುಂಬದ ವಿರುದ್ಧ ಮಾತಾಡ್ತಿದ್ರು, ಅಲ್ಲಿ ಆಮೇಲೆ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಮಾತ್ರ ಅವ್ರ ಮಗನಿಗೆ ಅವರೇ ಡೆಪ್ಟಿ CM ಕೊಟ್ಟರೆ ಅದೊಂದು ಕಡೆ ಸಮಾಜಕ್ಕೆ ತಪ್ಪ ಸಂದೇಶ ಕೊಟ್ಟಾಗ್ತದೆ. ಕೊಡೋದಾತಂದ್ರೆ ಉಪಮುಖ್ಯಮಂತ್ರಿಯನ್ನು ರಾಘವೇಂದ್ರ ಹಿಟ್ನಾಳ್ ಅವ್ರು ಕೊಡ್ರಿ. ಅವರು 3 ಸರಿ ಆಯ್ಕೆ ಆಗ್ಯಾರ. ಅವರು ನಮ್ಮ ಸಮಾಜದಲ್ಲಿ, ಕುರುಬ ಸಮಾಜದಲ್ಲಿ ಮತ್ತು ಹಿಂದುಳಿದ ವರ್ಗದಲ್ಲಿ ಅವ್ರದೇ ಆಗಿರುವಂಥ ಒಂದು ಗಟ್ಟಿತನ ಇಟ್ಕೊಂಡಾರೆ. ಯಾಕಂದರೆ ಅವ್ರು 3 ಸಲ MLA, ಅವ್ರ ತಂದೆ 1 ಸರಿ MLA,
ಅವ್ರ ತಮ್ಮ ಇವತ್ತು ಲೋಕಸಭೆ ಸದಸ್ಯರಿದ್ದಾರೆ, ಕೊಡೋದಾದ್ರೆ ಉಪಮುಖ್ಯಮಂತ್ರಿಯನ್ನು ನೀವು ಉತ್ತರ ಕರ್ನಾಟಕದಲ್ಲಿ ರಾಘವೇಂದ್ರ ಹಿಟ್ನಾಳ್ ಕೊಡ್ರಿ ಅಂತ ನಾವು ಹೇಳ್ತೀವಿ. ರಾಘವೇಂದ್ರ ಹಿಟ್ನಾಳ್ ಉತ್ತರ ಕರ್ನಾಟಕದ ಪೂರ್ವ ಸಮಾಜದ ಪ್ರಭಾವಿ ನಾಯಕ ಬೆಳೆದಿದ್ದಾರೆ. ಇಲ್ಲ, ಅವರು ನಾವು ಯಾವುದೇ ರೀತಿ ವಿಚಾರಗಳು ಬಂದಾಗ ಸಮಾಜದಾಗಿರ್ಬೋದು, ಅಹಿಂದ ವಿಚಾರ ಬಂದಾಗ ನಾವು ರಾಘವೇಂದ್ರ ಹಿಟ್ನಾಳ್ ಜೊತೆಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ನಮಗೆ ಪೂರಕವಾಗಿ ರಾಘವೇಂದ್ರ ಹಿಟ್ನಾಳ್ ಸ್ಪಂದಿಸಿದ್ದಾರೆ. ಮೈಸೂರು ಭಾಗದ ರೇವಣ್ಣ ಅವರ ಏನು ಹೆಸರಿದೆ ಉತ್ತರ ಕರ್ನಾಟಕದಲ್ಲಿ, ಅಷ್ಟು ಹೆಸರು ಕೂಡ ಹಿಟ್ನಾಳ್ ಅವರು ಇಲ್ಲ. ನೋಡಿ, ಈ ರಾಜಕಾರಣ ಅಂತ ಬಂದಾಗ ಹೆಚ್ಚು ನಾವೆಲ್ಲ ಬೆಂಗಳೂರಿಗೆ ಹೋಗೋದು ಸಹಜ. ಎಚ್ ಎಂ ರೇವಣ್ಣವರು ಕೂಡ ನಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚು ಕುರುಬ ಸಮಾಜಕ್ಕೆ ಯಾವುದೇ ಕಷ್ಟ ಬರಲಿ, ಸಮಸ್ಯೆಗಳು ಬಂದಾಗ ಸ್ಪಂದಿಸಿದಂಥ ಏಕೈಕ ವ್ಯಕ್ತಿ ಯಾರಾದರೆ ಇವತ್ತು ಕೂಡ ಹೇಳ್ತೀವಿ ನಾವು, ಅದು ಎಚ್ ಎಂ ರೇವಣ್ಣ ಅಂತ. ಬಟ್ ಕೆಲವೊಂದು ಕಡೆ ಈಗ ಅವ್ರಿಗೆ MLC ಮಾಡಿ ಮಂತ್ರಿ ಮಾಡಬೇಕು ಅಂತಲೂ ಕೆಲವೊಂದು ಚರ್ಚೆ ನಡೀತಾ ಇದೆ. ಬಟ್ ಅವೆಲ್ಲಗಳನ್ನು ನಾವು 7ನೇ ತಾರೀಕು ಚರ್ಚೆ ಮಾಡಿನೇ ಅವತ್ತು ನಮ್ಮ ವಿಚಾರಗಳ ಸ್ಪಷ್ಟೀಕರಣ ಪಡಿಸ್ತೀವಿ. 3ರಿಂದ 4 DCM ಕೇಳಿದ್ರಿ, ಯಾವ್ಯಾವ ಸಮಾಜಕ್ಕೆ? ಒಂದು ಕುರುಬ ಸಮಾಜಕ್ಕೆ, ಒಂದು ಕುರುಬ ಸಮಾಜಕ್ಕೆ, ಒಂದು ಮುಸ್ಲಿಂ ಸಮಾಜಕ್ಕೆ, ಒಂದು SC ಗೆ, ಮತ್ತೊಂದು ST ಗೆ.